Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, here we are discussing about 6th semester BCom Management Accounting subjects, 5th unit Management Reporting, session 52, the topic Requisites of a Good Reporting System. 6ನೇ ಸೆಮಿಸ್ಟರ್ BComನ ನಿರ್ವಹಣಾ ಲೆಕ್ಕಪತ್ರ ಎಂಬುವ ವಿಷಯದ 5ನೇ ಅಧ್ಯಾಯವಾದಂತಹ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಲ್ಲಿ ಸೆಷನ್ 52ನಲ್ಲಿ ನಾವು ಇವತ್ತು ರಿಕ್ವಸೈಟ್ಸ್ ಆಫ್ ಎ ಗುಡ್ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನೋ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ರಜನಿ ಟಿ.ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಮಾಡುವಾಗ ಅಂದರೆ ನಿರ್ವಹಣಾ ಮಾಡುವವರಿಗೆ ನಾವು ವರದಿಗಳನ್ನು ಸಲ್ಲಿಸುವಾಗ ಕೆಲವು ಅಂಶಗಳನ್ನು ನೆನ್ಪಿಟ್ಕೋಬೇಕಾಗತ್ತೆ. ಅಂದರೆ ಈ ರಿಕ್ವಸೈಟ್ಸ್ ಅಂದರೆ ಏನು, ಅವಶ್ಯಕವಾದಂತಹ ಮಾಹಿತಿಗಳು ಏನಿರಬೇಕು ಒಂದು ವರದಿಯಲ್ಲಿ. ಒಂದು ಒಳ್ಳೆಯ ವರದಿ ಅಂತ ಅನ್ನಿಸ್ಕೋಬೇಕಾದಾದರೆ ಅದರಲ್ಲಿ ಅವಶ್ಯಕವಾಗಿ ಇರಬೇಕಾದಂಥ ಅಂಶಗಳು ಏನು ಅನ್ನೋದನ್ನು ನಾವು ಈ ಸೆಷನ್ನಲ್ಲಿ ಕಲಿಯೋಣ. ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಈಸ್ ದ ಪ್ರಾಸೆಸ್ ಆಫ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ದ ಮ್ಯಾನೇಜ್ಮೆಂಟ್ ಈಸ್ ನೋನ್ ಆಸ್ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್. ರಿಕ್ವೈರ್ಮೆಂಟ್ಸ್ ಆಫ್ ಎ ಗುಡ್ ರಿಪೋರ್ಟ್. ಎ ರಿಪೋರ್ಟ್ ಈಸ್ ಎ ವೆಹಿಕಲ್ carrying information to those who need it. A report should be prepared in such a way that it serves the purpose and presented at a time when it needed. Right? So management reporting ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಮಾಹಿತಿಯನ್ನು ನೀಡೋದು. ರಿಪೋರ್ಟ್ ಹೇಗಿರಬೇಕು ಅಂತ ಹೇಳಿದ್ರೆ ಅದು ಒಂದು ವಾಹನ ಇದ್ದಾಗೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಮಾಹಿತಿಯನ್ನು ತೊಗೊಂಡೋಗಿ ಆ ವರದಿಯನ್ನು ನೀಡುವಂಥದ್ದು. ಇದು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಇಟ್ ಈಸ್ ಪ್ರಿಪೇರ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಸರ್ವ್ಸ್ ದ ಪರ್ಪಸ್. ಅವರ ಉದ್ದೇಶ ಏನಿದೆ ಮತ್ತು ಅವ್ರಿಗೆ ಟೈಮ್ ಸರಿಯಾಗಿ ಆ ರಿಪೋರ್ಟನ್ನು ನೀಡುವಂಥದ್ದು. ಅಂದರೆ ವೆನ್ ಇಟ್ ಈಸ್ ನೀಡೆಡ್, ಅವ್ರಿಗೆ ಅವಶ್ಯಕತೆ ಇದ್ದಾಗ ಅವ್ರಿಗೆ ಬೇಕಾಗಿರೋ ಮಾಹಿತಿಯನ್ನು ಟೈಮ್ ಕರೆಕ್ಟಾಗಿ ನೀಡ್ತೀವಲ್ಲ ಅದು ರಿಪೋರ್ಟ್ ಆಗುತ್ತೆ. So a report is vehicle carrying information to different levels of administration, ಆಡಳಿತ ಅಥವಾ ನಿರ್ವಹಣಾ ಅಂತಲೂ ಕರಿಬೋದು. ಸೊ ಅವರಿಗೆ ಮಾಹಿತಿಯನ್ನು ನೀಡುವಂಥದ್ದು. ಕ್ವಾಲಿಟಿ ಆಫ್ ಡಿಸಿಷನ್ ಮೇಕಿಂಗ್ ಡಿಪೆಂಡ್ಸ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಆನ್ ದಿ ಕ್ವಾಲಿಟಿ ಆಫ್ ಇನ್ಫಾರ್ಮೇಷನ್ ಸಪ್ಲೈಡ್ ಆ್ಯಂಡ್ ಆನ್ ದ ಪ್ರಾಂಪ್ಟ್ನೆಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫ್ ರಿಪೋರ್ಟಿಂಗ್. ಗುಡ್ ರಿಪೋರ್ಟಿಂಗ್ ಈಸ್ ನೆಸಸರಿ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಕೊಡುವಂಥ ವರದಿ ಹೇಗಿರಬೇಕು ಅಂತ ಹೇಳಿದ್ರೆ ಪ್ರಾಂಪ್ಟ್ ಆಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ರೈಟ್? ಸೊ ಅದರಿಂದ ನಮಗೆ ಸರಿಯಾದ ಸಂವಹನೆ, ಕಮ್ಯುನಿಕೇಷನ್ ಆಗುತ್ತೆ. ಕ್ವಾಲಿಟಿ ಡಿಸಿಷನ್ ಯಾವಾಗ ತಗೊಳ್ತಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಸರಿಯಾದ ಸೂಕ್ತವಾದ ಮಾಹಿತಿ ಇದ್ದರೆ ಮಾತ್ರ ಸಾಧ್ಯ. ಅದು ಈ ವರದಿಯಿಂದನೇ ಸಾಧ್ಯ ಆಗುತ್ತೆ. So we'll just repeat these points. Management reporting is the process of providing information to the management is known as management reporting. Requirements of a good report. A report is vehicle carrying information to those who need it. A report should be prepared in such a way that it serves the purpose and presented at a time when it needed. A report is vehicle carrying information to different levels of administration. Quality of decision making depends to a large extent on the quality of information supplied and on the promptness and consistency of reporting. Good reporting is necessary for effective communication. A good management reporting system should have certain essentials. The essentials or requisites of a good management reporting system are ಅಂದರೆ ಅವಶ್ಯಕತೆಗಳು. ಒಂದು ಒಳ್ಳೆಯ ನಿರ್ವಹಣಾ ವರದಿ ವ್ಯವಸ್ಥೆ ಇದೆ ಅಂತ ಅನ್ನೋದಾದರೆ ಈ ಕೆಳಗಿನ ಅವಶ್ಯಕಗಳು ಇರಬೇಕು ಒಂದು ವರದಿಯಲ್ಲಿ. ಮೊದಲನೇದಾಗಿ ಪ್ರಾಪರ್
ಫಾರ್ಮ್. ಅಂದರೆ ಅದಕ್ಕೆ ಸರಿಯಾದ ಒಂದು ರೂಪರೇಷೆಗಳಿರಬೇಕು ಅಂತೇಳಿ, ರೈಟ್. ಸೊ ಅಂದರೆ ಯಾವುದೋ ರೀತಿಯಲ್ಲಿ ನೀವು ಅಕೌಂಟ್ಸ್ ಜರ್ನಲ್ ಬುಕ್ನ ತೊಗೊಂಡೋಗಿ ಮ್ಯಾನೇಜ್ಮೆಂಟ್ ಮುಂದೆ ಇಟ್ಟರೆ ಅವರು ಡಿಸಿಷನ್ಗಳನ್ನು ತೊಗೊಳಕ್ಕಾಗೋದಿಲ್ಲ, ರೈಟ್. ಅದು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿರ್ಬೇಕು ನಾವು. ಮತ್ತು ಕಂಟೆಂಟ್ಸ್, ಎರಡನೇ ಪಾಯಿಂಟ್ ನೋಡಿ, ಕಂಟೆಂಟ್ಸ್ ಅಂದರೆ ಅದರಲ್ಲಿ ರಿಪೋರ್ಟಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ರಿಪೋರ್ಟ್ ಅನ್ನಿಸ್ಕೋಬೇಕಾದ್ರೆ ಅದಕ್ಕೆ ಪಾಯಿಂಟ್ ಏನಲ್ಲಿ ನೋಡಿ, ಟೈಟಲ್ ಇರಬೇಕು. ಸರಿಯಾದ ಟೈಟಲ್ ಅಂದರೆ ನಿಮ್ಗೆ ಹೆಡ್ಡಿಂಗ್ ನೋಡಿದ ತಕ್ಷಣವೇ ಎಲ್ಲ ಬುಕ್ಸ್ಗಳನ್ನ ನಾವು ಚೆಕ್ ಮಾಡೋಕ್ಕಾಗೋದಿಲ್ಲ. ಸೇಲ್ಸ್ ಲೆಡ್ಜರಾ, ಅಥವಾ ಸೇಲ್ಸ್ ಬಡ್ಜೆಟಾ, ಕ್ಯಾಶ್ ಬಡ್ಜೆಟಾ, ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಾ, ಫಂಡ್ ಫ್ಲೋ ಸ್ಟೇಟ್ಮೆಂಟಾ, ಯಾವುದು ಅನ್ನೋದು ನಮಗೆ ಹೆಡ್ಡಿಂಗ್ ಗೊತ್ತಾಗಬೇಕು. ಟೈಟಲ್ ಇರಬೇಕು, ಹೆಡ್ಡಿಂಗ್ಸ್ ಇರಬೇಕು, ಸಬ್ ಹೆಡ್ಡಿಂಗ್ಸ್ ಇರಬೇಕು, ಪ್ಯಾರಾಗ್ರಾಫ್ ಡಿವಿಷನ್ಸ್ ಇರಬೇಕು, ಮತ್ತು ಫ್ಯಾಕ್ಟ್ಸ್ ಇರಬೇಕು, ಒಪಿನಿಯನ್ಸ್ ಇರಬಾರ್ದು. ಅಂದರೆ ಏನು ನಡೆದಿದೆಯೋ ಅದರ ಮಾಹಿತಿ ಇರಬೇಕು. ಸೊ ನಮಗನ್ಸಿದ್ದನ್ನು ಬರೆಯೋದಲ್ಲ, ಅಲ್ಲಿ ಏನಾಗಿದೆ ಇವಾಗ ಸೇಲ್ಸು ಸುಮಾರು 1,00,000 ಅಂತ ಹೇಳೋಂಗಿಲ್ಲ. ನಮಗೆ ಸೇಲ್ಸಿಂದ ಎಷ್ಟು ದುಡ್ಡು ಬಂದಿದೆ, ಅದು ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು, ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಟೋಟಲ್ ಸೇಲ್ಸ್ ಎಷ್ಟು ಅನ್ನೋದನ್ನು ನಮಗೆ ಫ್ಯಾಕ್ಟ್ಸ್ ಹೇಳಬೇಕು, ನಮ್ಮ ಒಪಿನಿಯನ್ ಬೇಡ ಅಲ್ಲಿ. ಮತ್ತು ಡೇಟ್, ಯಾವತ್ತು ಅದನ್ನು ಪ್ರಿಪೇರ್ ಮಾಡಿದ್ದೀವಿ, ಅದನ್ನು ಯಾವತ್ತು ಸಬ್ಮಿಟ್ ಮಾಡಿದ್ದೀವಿ, ಅದು ತುಂಬ ಅವಶ್ಯಕವಾಗುತ್ತೆ. ಯಾಕಂದರೆ ನಾವು ಯಾವಾಗಲೂ ಸಾಧಾರಣವಾಗಿ ಒಂದೊಂದು ಸಲ ಹಳೆ ಡೇಟಾ ಬೇಕು ಅಂತ ಹುಡುಕ್ತಾ ಇರ್ತೀವಿ, ಅಥವಾ ಒಂದೊಂದು ಸಲ ಕರೆಂಟ್ ಡೇಟಾ ಹುಡುಕ್ತಾ ಇರ್ತೀವಿ. ಸೊ ಡೇಟ್ ಇಲ್ಲ ಅಂತ ಹೇಳಿದರೆ ನಮಗೆ ಅದು ಯಾವಾಗಿಂದು ಅನ್ನೋದು ಅರ್ಥ ಆಗೋದಿಲ್ಲ. ಸೊ ಡೇಟನ್ನು ಮೆನ್ಷನ್ ಮಾಡಿರಬೇಕು. ಮತ್ತು ಯಾವಾಗಲೂ ಒಂದು ಆರ್ಡರಲ್ಲಿ ಪ್ರಿಪೇರ್ ಮಾಡಬೇಕು, ಲಾಜಿಕಲ್ ಸೀಕ್ವೆನ್ಸ್ ಇರಬೇಕು, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ರೀತಿಯಲ್ಲಿ ಪ್ರಿಪೇರ್ ಆಗಿರಬಾರ್ದು, ರೈಟ್. ಸೊ ಮೊದಲನೇ ಪಾಯಿಂಟನ್ನು ನೋಡಿ, ದ ಫಸ್ಟ್ ಪಾಯಿಂಟ್ ಸೇಸ್ ಪ್ರಾಪರ್ ಫಾರ್ಮ್. It should ensure that the required information is presented in proper form, that is, in a form which helps the recipient of the information to understand the data easily and take the necessary decisions quickly. Contents, second point. A good report should have, point A, proper title, headings, subheadings, and paragraph divisions. B. The reports should contain the facts and not the opinions. C. The report must contain the date of its preparation and date of submission. D. The contents of the report should be in logical sequence. So, ಮೂರನೇದು ಸಿಂಪ್ಲಿಸಿಟಿ. ಅಂದರೆ ಇದು ತುಂಬ ಕನ್ಫ್ಯೂಷನ್ಸ್ ಮಾಡೋ ರೀತಿಯಲ್ಲಿ ಇರಬಾರ್ದು. ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗಬೇಕು. ತುಂಬ ಹೈಫೈ ಲ್ಯಾಂಗ್ವೇಜಸ್ಸು, ನಾನ್ ಟೆಕ್ನಿಕಲ್ ಟರ್ಮ್ಸು ಎಲ್ಲ ಯೂಸ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪಕ್ಕದಲ್ಲಿ ಒಂದು ಡಿಕ್ಷನರಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕ್ಲಿಷ್ಟಕರವಾಗಿ ಇರಬಾರ್ದು, ಆದಷ್ಟು ಸರಳವಾಗಿರಬೇಕು, ರೈಟ್. ಸೊ ಏನು ಇನ್ಫಾರ್ಮೇಷನ್ ಇದೆಯೋ ಅದು ಕನ್ಫ್ಯೂಷನ್ ಆಗದಿರ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲೇ ಇರಬೇಕು. ಅದಕ್ಕೆ ಅವರು ರೈಟಿಂಗಲ್ಲೇ ಇರಬೇಕು, ವರ್ಡ್ಸಲ್ಲೇ ಇರಬೇಕು ಅಂತೇನಿಲ್ಲ. ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಚಾರ್ಟು, ಡಯಾಗ್ರಾಮು, ಗ್ರಾಫು ಇವುಗಳನ್ನೂ ಸಹ ಅವರು ಬಳಕೆ ಮಾಡ್ಕೋಬಹುದು. ಬ್ರಿವಿಟಿ ಅಂತಂದ್ರೇನು? ಸಂಕ್ಷಿಪ್ತತೆ, ರೈಟ್. ಸಂಕ್ಷಿಪ್ತವಾಗಿರಬೇಕು, ದೊಡ್ಡ ಲಾಂಗ್ ಸ್ಟೋರಿ ಥರ ಇರಬಾರ್ದು, ರೈಟ್. ಸೊ ಏನು ಬೇಕು ಮಾಹಿತಿ ಅದು ಅಕ್ಯುರೇಟಾಗಿ ಕರೆಕ್ಟಾಗಿರಬೇಕು, ಪ್ರಿಸೈಸ್, ಕನ್ಸೈಸ್, ಸ್ಪೆಸಿಫಿಕ್. ಸೊ ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ಕ್ಲಿಯರ್ ಕಟ್ಟಾಗಿ ಕೆಲವು ಲೈನ್ಸ್ಗಳಲ್ಲಿ, ಕೆಲವು ಪದಗಳಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳೋ ಹಂಗಿರಬೇಕು. ಅದು ಏನು ಹೇಳ್ತಾ ಇದ್ದೀರೋ ಅದು ಅದಕ್ಕೆ ಸೂಕ್ತವಾಗಿರಬೇಕು, ಅಂದರೆ ರೆಲೆವೆಂಟ್ ಆಗಿರಬೇಕು. ಯಾವುದು ಅನ್ನೆಸೆಸರಿ ಅನಿಸುತ್ತೋ, ಯಾವುದು ಅಷ್ಟು ಮುಖ್ಯವಲ್ಲ ಅನಿಸುತ್ತೋ ಆ ಥರದನ್ನೆಲ್ಲ ವರದಿಯಲ್ಲಿ ಹೇಳಕ್ಕೆ ಹೋಗಬಾರ್ದು, ರೈಟ್. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಶುಡ್ ಬಿ ಇನ್ಕ್ಲೂಡೆಡ್ ಆ್ಯಂಡ್ ಇಟ್ ಶುಡ್ ಬಿ ವೆರಿ ಸಿಂಪಲ್, ಪ್ರಿಸೈಸ್ ಆಗಿರಬೇಕು. ಸ್ಟೋರಿ ಟೆಲ್ಲಿಂಗ್ ಥರ ದೊಡ್ಡದಾಗಿ ಇರಬಾರ್ದು, ರೈಟ್. ಸೊ ವಿ ವಿಲ್ ಸಿ ದ ಪಾಯಿಂಟ್ ನಂಬರ್ 3, simplicity. The report should be in a simple, unambiguous and concise form. The report should be presented in a simple and clear language. The language should be non-technical. The figures should be rounded so as to make them
easily understandable. If possible, charts, diagrams or graphs should be used for presenting the information. Fourth point, brevity. Brevity ಅಂದರೆ ಏನಂತ ಹೇಳಿದ್ರೆ ನಾನು ಸಂಕ್ಷಿಪ್ತತೆ. A report should not be unduly lengthy. ಕೆಲವು ಸಲ ಡೀಟೇಲ್ ರಿಪೋರ್ಟ್ ಬೇಕಾಗತ್ತೆ, ಪಾಯಿಂಟ್ ಟು ಪಾಯಿಂಟ್ ಬರಿಬೇಕಾಗತ್ತೆ, ಬಟ್ ಎಲ್ಲ ಸಂದರ್ಭದಲ್ಲೂ ಅದರ ಅವಶ್ಯಕತೆ ಇರೋದಿಲ್ಲ. ರೈಟ್? ಸೊ ಶುಡ್ ನಾಟ್ ಬಿ ಅನ್ಡ್ಯೂಲಿ ಲೆಂತಿ. ಅನ್ಡ್ಯೂಲಿ ಅಂದರೆ ಅನ್ನೆಸೆಸರಿಯಾಗಿ ಲೆಂತಿ ಮಾಡಬಾರ್ದು. ಅವಶ್ಯಕತೆ ಇದ್ದರೆ ಮಾತ್ರನೇ ಅದು ಮಾಡಬೇಕಾಗತ್ತೆ. ಇಟ್ ಶುಡ್ ಬಿ, ಅದರ್ವೈಸ್ ಹಂಗಿಲ್ಲ ಅಂದರೆ ಇಟ್ ಶುಡ್ ಬಿ ಪ್ರಿಸೈಸ್, ಕಾನ್ಸೈಸ್, ಸ್ಪೆಸಿಫಿಕ್ ಆ್ಯಂಡ್ ಅಕ್ಯುರೇಟ್. It should contain only what is relevant and should exclude what is insignificant. ಅವಶ್ಯಕತೆ ಇರೋದನ್ನು ಮಾತ್ರ ಸೇರಿಸಬೇಕು, ಅನ್ಇಂಪಾರ್ಟೆಂಟ್ ಅದನ್ನೆಲ್ಲ ತೆಗೆದುಬಿಡಬೇಕು. ನೆಕ್ಸ್ಟ್ ಪಾಯಿಂಟ್, ಪ್ರಾಂಪ್ಟ್ನೆಸ್, ಟೈಮ್ಲಿನೆಸ್. ಅಂದರೆ ಏನು? ಟೈಮ್ ಕರೆಕ್ಟಾಗಿ ಪ್ರಿಪೇರ್ ಮಾಡಬೇಕು ರಿಪೋರ್ಟ್ಸನ್ನು. ಯಾವಾಗೋ ರಿಪೋರ್ಟ್ಗಳನ್ನು ನೀವು ಕೊಟ್ಟರೆ ಮ್ಯಾನೇಜ್ಮೆಂಟ್ ಅವ್ರಿಗೆ, ಅವರು ನಿರ್ಧಾರಗಳನ್ನು ತಗೊಳ್ಳೋ ಅಷ್ಟರೊಳಗಡೆ ಕಂಡೀಷನ್ಸು ಬದಲಾಗಿರುತ್ತೆ. ರೈಟ್? ಸೊ ಕ್ವಿಕ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ, ಟೈಮ್ಲಿ ಡಿಸಿಷನ್ ತೊಗೋಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾಂಡಮಿಕ್ ಇದೆ. ಸೊ ಪ್ಯಾಂಡಮಿಕ್ಕಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ಸನ್ನು ನಡೆಸಬೇಕು, ರೈಟ್? ಸೊ ಅದು ಇವಾಗಲೇ ಕ್ವಿಕ್ಕಾಗಿ ಇವತ್ತಿನ ಸ್ಥಿತಿಗತಿಗಳಿಗೆ ನೋಡಿಕೊಂಡು ನಾವು ನಿರ್ಧಾರಗಳನ್ನು ತೊಗೋಬೇಕಾಗತ್ತೆ. ರೈಟ್? ಸೊ ಇವಾಗಲೇ ತೊಗೋಬೇಕಾಗಿರುತ್ತೆ. ನಾವು ಇವಾಗ ತೊಗೋಬೇಕಾಗಿರೋ ಡಿಸಿಷನ್ನ ಒಂದು ತಿಂಗಳಾದ್ಮೇಲೆ ತೊಗೊಳ್ತೀನಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಟೂ ಲೇಟ್. ರೈಟ್? ಸೊ ದ ಪರ್ಪಸ್ ವಿಲ್ ನಾಟ್ ಬಿ ಸರ್ವ್ಡ್. ಇಟ್ ಈಸ್ ಗೋಯಿಂಗ್ ಟು ಬಿ ವೇಸ್ಟ್. ರೈಟ್? ಇಟ್ ಈಸ್ ನಾಟ್ ಗೋಯಿಂಗ್ ಟು ಸರ್ವ್ ದ ಪರ್ಪಸ್. ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ವೇಸ್ಟ್ ಓನ್ಲಿ. ಸೊ ಟೈಮ್ ಪ್ರಕಾರ ನಾವು ಡಿಸಿಷನ್ಗಳನ್ನು ತೊಗೋಬೇಕು ಅಂತ ಹೇಳಿದ್ರೆ ಆವಾಗ ಡಿಸಿಷನ್ ತಗೊಳ್ಳಿಕ್ಕೆ ಪ್ರಾಂಪ್ಟಾಗಿ ಕರೆಕ್ಟಾಗಿ ನಾವು ರಿಪೋರ್ಟ್ಗಳನ್ನು ಮ್ಯಾನೇಜ್ಮೆಂಟಿಗೆ ಕೊಟ್ಟರೆ ಮಾತ್ರ ಅವರು ನಿರ್ಧಾರಗಳನ್ನು ತಗೊಳ್ಳಿಕ್ಕಾಗುತ್ತೆ. ಪ್ರಿನ್ಸಿಪಲ್ ಆಫ್ ಎಕ್ಸೆಪ್ಷನ್. ಇಟ್ ಇಂಪ್ಲೈಸ್ ದಟ್ ಓನ್ಲಿ ಎಸೆನ್ಷಿಯಲ್ ಆ್ಯಂಡ್ ಎಮರ್ಜೆಂಟ್ ಇವೆಂಟ್ಸ್. ಸೊ ಎಕ್ಸೆಪ್ಷನ್ ಅಂತಂದರೆ ಏನು? ಹೊರತುಪಡಿಸಿ ಅಥವಾ ವಿನಾಯಿತಿ ಅಂತ ಕರಿಬೋದು. ರೈಟ್? ಅಂತ ಹೇಳಿದ್ರೆ ಇಲ್ಲಿ ಎಸೆನ್ಷಿಯಲ್, ತುಂಬ ಅವಶ್ಯಕತೆವಾಗಿರುವಂಥದ್ದು. ಎಮರ್ಜೆಂಟ್ ಅಂದರೆ ಇವಾಗ ಬೇಕೇ ಬೇಕಾಗಿರುವಂಥದ್ದು, ಇವಾಗ ಬಂದಿರೋವಂಥದ್ದು ಈವೆಂಟ್ಸ್, ಡೇಟಾ, ಆ ಥರದ ಬಗ್ಗೆ ನಾವು ಮ್ಯಾನೇಜ್ಮೆಂಟ್ಗೆ ಅಟೆನ್ಷನ್ ಕೊಡಬೇಕಾಗುತ್ತೆ, ಅವ್ರ ಗಮನಕ್ಕೆ ತರಬೇಕಾಗತ್ತೆ, ಅದನ್ನು ಹೈಲೈಟ್ ಮಾಡಬೇಕಾಗತ್ತೆ. ರೈಟ್? ಸೊ ಮ್ಯಾನೇಜ್ಮೆಂಟ್ ಅವರ ಟೈಮು ಯಾವಾಗಲೂ ನಮಗೆ ಗೊತ್ತಿದೆ, ಇಟ್ ಈಸ್ ವೆರಿ ಪ್ರೆಷಿಯಸ್. ರೈಟ್? ಸೊ ಅವರ ಟೈಮನ್ನು ವೇಸ್ಟ್ ಮಾಡಿದ ಹಾಗೆ ನಾವು ಯಾವುದು ತುಂಬ ಎಮರ್ಜೆಂಟ್ ಆಗಿದೆಯೋ, ತುಂಬ ಅವಶ್ಯಕತೆವಾಗಿದೆಯೋ ಅಂಥದನ್ನು ಒಳಗೊಂಡ ರೀತಿಯಲ್ಲಿ ನಾವು ವರದಿಗಳನ್ನು ಮಾಡಿ ಅವರಿಗೆ ಕೊಟ್ಟರೆ ಅವರು ಹೆಚ್ಚು ಟೈಮ್ ತಗೊಳ್ದಿರ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಅವಕಾಶವಾಗುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ ವರದಿಗಳನ್ನು, ರಿಪೋರ್ಟ್ಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಪಾಯಿಂಟ್ ನಂಬರ್ 5, promptness, that is timeliness. It means that a report must be prepared and presented on time. Promptness in submitting a report is an essential element of a good report. The report should be sent at the earliest. The quick supply of report will enable the management to take corrective measures at the earliest. Sixth point, the principle of exception. It implies that only essential and emergent events or data which requires immediate attention of management must be highlighted in detail. Right? ಸೊ ಹೈಲೈಟ್ ಮಾಡಬೇಕು. ನಾವು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದು ತುಂಬ ಅವಶ್ಯಕತೆ ಆಗಿದೆಯೋ ಅದನ್ನು ಹೈಲೈಟ್ ಮಾಡಬೇಕು. Since the time and effort of managerial personnel are precious, a good report should be prepared keeping in view the principle of exception. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಅಕ್ಯುರೆಸಿ.
ಅಕ್ಯುರೇಟ್ ಆಗಿರಬೇಕು, ಅಂದರೆ ಪರ್ಫೆಕ್ಟ್ ಆಗಿರಬೇಕು. ಅಂದರೆ ಈಗ ನಾವು ಹೇಳೋದು ಕೆಲವು ಸಲ ನಾವು ಅಪ್ರಾಕ್ಸಿಮೇಟ್ ಮಾಡ್ತೀವಿ, ರೌಂಡ್ ಆಫ್ ಮಾಡ್ತೀವಿ, ರೈಟ್. ಸೊ ಅಂದರೆ ನಾವು ಕೊಡುವಂಥ ಮಾಹಿತಿ ಸರಿಯಾಗಿರಬೇಕು, ರೈಟ್. ಸೊ ಇವಾಗ ನಮ್ಮ ಒಪಿನಿಯನ್ಸ್ ಆಗಲಿ ಅಥವಾ ತುಂಬ 49,000 ಸೇಲ್ಸ್ ಆಗಿದ್ರೆ ರೌಂಡ್ ಆಫ್ ಮಾಡಿ 1 lakh ಅಂತ ಬರೆಯೋಕ್ಕಾಗಲ್ಲ, ರೈಟ್. ಸೊ ಒಂದು 100 ರೂಪೀಸಲ್ಲೋ ಆ ಥರ ಅಷ್ಟು ನಾವು ರೌಂಡ್ ಆಫ್ ಮಾಡೋಕ್ಕಾಗತ್ತೆ, ರೈಟ್. ಸೊ ಮಾಹಿತಿ ನಾವು ಕೊಡೋದು ಅಕ್ಯುರೇಟ್ ಆಗಿಲ್ಲ ಅಂತ ಹೇಳಿದ್ರೆ, ರೈಟ್, ಡಿಸಿಷನ್ ತಗೊಳ್ಳೋದಕ್ಕೆ ಸರಿಯಾಗೋದಿಲ್ಲ. ಸೊ ಈಗ ಅಪ್ರಾಕ್ಸಿಮೇಟೆಡ್ ಟು ಮೇಕ್ ದೆಮ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಸೊ ಈಗ ಅದು ಮಾಹಿತಿ ಏನಿದೆ, ನಾವು ಮಾಹಿತಿನ ಏನು ನಾವು ಪಡ್ಕೊಂಡಿದ್ದೀವಿ ಅದ್ರ ಮೇಲೆ ನಾವು ಅಕ್ಯುರಸಿನ ನಾವು ಹೇಳ್ಬೋದು. ಸೊ ಕೆಲವು ಕಡೆ ಏನಾಗುತ್ತೆ, ಮಾಹಿತಿಯನ್ನು ಪಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಕ್ಯುರಸಿ ಕಡಿಮೆ ಆಗ್ಬೋದು. ಕೆಲವೊಂದರಲ್ಲಿ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್ ಕ್ಲಿಯರ್ ಕಟ್ ವೈಸ್. ಅಂದರೆ ಈಗ ಅಮೌಂಟ್ಸ್ ಇರ್ಬೋದು, ಪರ್ಚೇಸಸ್ ಇರ್ಬೋದು, ಪ್ರೊಡಕ್ಷನ್ದು ಇರ್ಬೋದು, ಸೇಲ್ಸ್ ಇರ್ಬೋದು. ಸೊ ಯು ವಿಲ್ ಗೆಟ್ ದ ನಂಬರ್ಸ್ ಕರೆಕ್ಟ್ಲಿ. ಸೊ ನಾವು ಅಕ್ಯುರೇಟಾಗಿ ಹೇಳಬೇಕಾಗತ್ತೆ. ಸೊ ಅಕ್ಯುರಸಿ ಜಾಸ್ತಿ ಇದ್ರೇ ಡಿಸಿಷನ್ಸು ಕರೆಕ್ಟಾಗಿರುತ್ತೆ. ಮತ್ತು ಫ್ಲೆಕ್ಸಿಬಿಲಿಟಿ ಇರಬೇಕು. ಫ್ಲೆಕ್ಸಿಬಿಲಿಟಿ ಅಂದರೆ ಏನು? ಫ್ಲೆಕ್ಸಿಬಲ್ ಮೀನ್ಸ್ ಅಡ್ಜಸ್ಟಿಂಗ್ ಟು ದ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ, ರೈಟ್. ಸೊ ಹೇಗಿರಬೇಕು ಅಂತ ಹೇಳಿದ್ರೆ, ಅದನ್ನು ಅಡ್ಜಸ್ಟೆಡ್ ಈಸಿಲಿ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್. ಅಂದರೆ ನಾವು ಮಾಡಿರುವಂಥ ಮಾಹಿತಿ ಬೇರೆದಕ್ಕೂ ಯೂಸ್ ಆಗೋ ರೀತಿಯಲ್ಲೇ ಇರಬೇಕು, ರೈಟ್. ಸೊ ರಿಕ್ವೈರ್ಮೆಂಟ್ ಆಫ್ ದ ಯೂಸರ್ ಆಫ್ ದಿ ಇನ್ಫಾರ್ಮೇಷನ್. ಸೊ ಅವ್ರಿಗೆ ಬೇರೆಯವ್ರಿಗೂ ಅದು ಯೂಸ್ ಆಗಬೇಕು, ಬೇರೆ ಸಂದರ್ಭಗಳಿಗೂ ಯೂಸ್ ಆಗಬೇಕು. ಅದನ್ನು ಸುಲಭವಾಗಿ ಈಸಿಯಾಗಿ ಟೈಮು ಎಫರ್ಟ್ ಕಡಿಮೆ ಹಾಕಿ ಅದನ್ನು ಚೇಂಜಸ್ ಮಾಡಿ ನಾವು ಕ್ವಿಕ್ಕಾಗಿ ಬೇರೆ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡೋ ರೀತಿಯಲ್ಲೂ ನಮ್ಮ ವರದಿ ಇರಬೇಕಾಗತ್ತೆ. ಸೊ ಇವಾಗ ನೀವೇನೋ ರಿಪೋರ್ಟ್ಸನ್ನು ಕೊಡ್ತೀರಾ, ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೇಳ್ತಾರೆ ಅಂದ್ಕೊಳ್ಳಿ, ಆವಾಗ ನೀವು ಅದನ್ನು ಸುಲಭವಾಗಿ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರಬೇಕು, ಅಥವಾ ಏನಾದರೂ ರಿಮೂವ್ ಮಾಡಲಿಕ್ಕೆ ಅಥವಾ ಇನ್ನೊಂದು ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಲಿಕ್ಕೆ ಈಸಿಯಾಗಿರಬೇಕು. ಆ ರೀತಿಯಲ್ಲಿ ಫ್ಲೆಕ್ಸಿಬಿಲಿಟಿಯನ್ನು ನೀವು ಅದರಲ್ಲಿ ಕಾಪಾಡ್ಕೋಬೇಕು, ರೈಟ್. ಪಾಯಿಂಟ್ ನಂಬರ್ 7, ಅಕ್ಯುರಸಿ. ಅಕ್ಯುರಸಿ, ದ ರಿಪೋರ್ಟ್ಸ್ ಶುಡ್ ಬಿ reasonably accurate. Statistical reports may sometimes be approximated to make them easily understandable. The degree of accuracy depends upon the nature of information and the purpose of its collection. Flexibility. 8th point, flexibility. It should be flexible in the sense that it should be capable of being adjusted easily according to the requirements of the user of the information. Comparability. Comparability ಅಂದರೆ ಏನು? ಕಂಪೇರ್ ಮಾಡೋದು, ಹೋಲಿಕೆ ಮಾಡುವಂಥದ್ದು, ರೈಟ್. ಸೊ ರಿಪೋರ್ಟ್ಸು ಕಂಪ್ಯಾರಿಸನ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಅಂದರೆ ನಾವು ಸ್ಟ್ಯಾಂಡರ್ಡ್ ಅಂತ ಫಿಕ್ಸ್ ಮಾಡಿರ್ತೀವಿ ಅಂತ, ಅಥವಾ ನಾವು ಮೊದಲೇ ಒಂದು ಬಡ್ಜೆಟ್ ಮಾಡಿರ್ತೀವಿ. ಸೊ ಇಷ್ಟಕ್ಕೆ ಇಷ್ಟು ಅಂತ ಖರ್ಚು ಅಂತ ಇಟ್ಟಿರ್ತೀವಿ, ರೈಟ್. ಅದಾದಮೇಲೆ ಆ್ಯಕ್ಚುಯಲ್ ಬರುತ್ತೆ. ಅಂದರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಸೇಲ್ಸ್ ಟಾರ್ಗೆಟು ಫಾರ್ ದ ಮಂತ್ ಆಫ್ ಮೇ 5 lakhs ಅಂತ ಇಟ್ಟಿರ್ತೀವಿ. ಸೊ ಮೇ ಆದಮೇಲೆ ನಾವು ಮೇನ್ ತಿಂಗಳಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅನ್ನೋ ರಿಪೋರ್ಟ್ ಸಿಗುತ್ತಲ್ವಾ, ಅವಾಗ ನೋಡಿದಾಗ ಅದು 5 lakhs ಇದೆಯಾ, 5 lakhsಗಿನ್ನ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ ಅಂತ ನಾವು ನೋಡಬೇಕಾಗತ್ತೆ. ಅಂದರೆ ವಿ ಹ್ಯಾವ್ ಟು ಕಂಪೇರ್, ರೈಟ್. ಸೊ 5 lakhs ಇದ್ದರೆ ಫೈನ್, ವಿ ಹ್ಯಾವ್ ಅಚೀವ್ಡ್ ದ ಗೋಲ್. ಕಡಿಮೆ ಇದೆ ಅಂದರೆ ಯಾಕೆ, ಜಾಸ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ ನಾವು ಜಾಸ್ತಿ ರೀಚ್ ಮಾಡಿದ್ದೀವಿ ಅಂದರೆ ನಾವು ಸ್ಟ್ಯಾಂಡರ್ಡ್ ಸರಿಯಾಗಿ ಫಿಕ್ಸ್ ಮಾಡಿಲ್ವಾ, ಅಥವಾ ನಮ್ಮ ಕೇಪಬಿಲಿಟಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ವಾ ಅಂತ ಯೋಚನೆ ಮಾಡಬೇಕಾಗತ್ತೆ, ರೈಟ್. ಸೊ ನಾವು ಡಿವಿಯೇಷನ್ಸ್ ಅಂದರೆ ಎಲ್ಲಿ ನಾವು ಹಿಂದೆ ಇದ್ದೀವಾ ಮುಂದೆ ಇದ್ದೀವಾ ಅಂತ ತಿಳ್ಕೊಳ್ಳಿಕ್ಕೆ, ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ನಾವು ಹೋಲಿಕೆಗಳನ್ನು ಮಾಡಬೇಕಾಗತ್ತೆ. ಸೊ ಹೋಲಿಕೆ ಮಾಡೋ ರೀತಿಯಲ್ಲಿ ನಮಗೆ ರಿಪೋರ್ಟ್ಸ್ಗಳನ್ನು ನಾವು ವರದಿಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ರೆಲೆವೆಂಟ್ ಇನ್ಫಾರ್ಮೇಷನ್. ರೆಲೆವೆಂಟ್ ಅಂದರೆ ಏನು? ಸೂಕ್ತವಾದ, ಅಂದರೆ ನಾವು ಯಾವ ನಿರ್ಧಾರವನ್ನು ತಗೊಳ್ತಾ ಇದ್ದೀವೋ ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನಷ್ಟೇ ನಾವು ಕೊಡಬೇಕಾಗುತ್ತೆ, ರೈಟ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ
ಮ್ಯಾನೇಜರ್ ಒಂದು ಏರಿಯಾದಲ್ಲಿ ಸೇಲ್ಸನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ. ಸೊ ಆ ಏರಿಯಾ ಮ್ಯಾನೇಜರ್ ಬಗ್ಗೆ ಅಥವಾ ಅಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ಮಾತ್ರ ನಾವು ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅಥವಾ ನಾವು ಹೊಸ ಬ್ರ್ಯಾಂಚನ್ನು ಓಪನ್ ಮಾಡಬೇಕು ಅಂದ್ಕೊಳ್ಳಿ, ಸೊ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಒಂದು ರಿಪೋರ್ಟನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಅಂದರೆ ಯಾವ ವಿಷಯಕ್ಕೆ ಮಾಡ್ತಾ ಇರ್ತೀವೋ ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನಷ್ಟೇ ನಾವು ವರದಿಯಲ್ಲಿ ಸೇರಿಸಬೇಕು. ಅನ್ವಾಂಟೆಡ್, ಅನ್ನೆಸೆಸರಿ, ನಾಟ್ ರಿಕ್ವೈರ್ಡ್ ತೆಗೆದುಬಿಡಬೇಕು. 9th point, comparability. Reports are also meant for comparison. The reports should provide information about both the actual and the budgeted performance of the reporting period. The objective is to highlight significant deviation from previous periods or standards or estimates. It helps in finding deviations and initiate appropriate action. 10th one, relevant information. A good management reporting system should provide only such information as are required for the evaluation of each manager's area of responsibility. 11th point ಅನ್ನು ನೋಡೋಣ. 11th point, ಕಾಸ್ಟ್ ಕನ್ಸಿಡರೇಷನ್. ಕಾಸ್ಟ್ ಅಂದರೆ ಏನು? ಖರ್ಚು. ಸೊ ನಾವು ಈಗ ಮಾಹಿತಿಯನ್ನು ಫಸ್ಟು ಕಲೆ ಹಾಕಬೇಕು, ಆಮೇಲೆ ಅದುಗಳನ್ನೆಲ್ಲ ಇಟ್ಕೊಂಡು ನಮಗೆ ಏನು ಬೇಕು, ಯಾವುದಕ್ಕೆ ನಾವು ವರದಿ ಮಾಡ್ತಾ ಇದ್ದೀವೋ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ರಿಪೋರ್ಟನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಆ ಸಂದರ್ಭದಲ್ಲಿ ನಮಗೆ ಈ ಮಾಹಿತಿಯಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ಮತ್ತು ಅದಕ್ಕಾಗುವಂಥ ವೆಚ್ಚ, ಇದೆರಡನ್ನೂ ನಾವು ತಾಳೆ ಹಾಕಿದಾಗ ನಮಗೆ ಆಗುವಂಥ ಖರ್ಚು ಕಡಿಮೆ ಇರಬೇಕು, ಅದರಿಂದ ಆಗುವಂಥ ಪ್ರಯೋಜನ, ಯೂಸ್ ಏನಿದೆ ಅದು ಜಾಸ್ತಿ ಇರಬೇಕು. ರೈಟ್? The benefit what we are going to derive from the report decision making should be more than the amount we are spending to collect the information. Right? ಅಂದರೆ ಈ ಮೇಂಟೆನೆನ್ಸ್ಗೆ ಇದಕ್ಕೇನೆ ನಮಗೆ ಖರ್ಚು ಜಾಸ್ತಿ ಆಗಬಾರ್ದು. ರೈಟ್? ಅಂದರೆ ದ ಕಾಸ್ಟ್ ಕನ್ಸಿಡರೇಷನ್. ಸೊ ಅನ್ನೆಸೆಸರಿ spending is going to lead to the loss also. More the expenditure, less will be the profits, right? So that is why we should see to that the cost consideration also makes it should be taken care of. ಖರ್ಚು ಜಾಸ್ತಿ ಆಗದಾಗೆ ಸರಿಯಾದ ಮಾಹಿತಿಯನ್ನು ನಾವು ನೀಡಬೇಕಾಗತ್ತೆ. ಮತ್ತು ಪ್ರೆಸೆಂಟೇಷನ್ ಅಂದರೆ ನಾವು ಕೊಡುವಂಥ ರಿಪೋರ್ಟ್ ಹೇಗಿರಬೇಕು ಅಂತ ಹೇಳಿದ್ರೆ ಕಣ್ಣಿಗೆ ಹಾಗೆ ಒಂಥರ ಐ ಅಪೀಲ್, ಅಂದರೆ ನೋಡಿದ ತಕ್ಷಣವೇ ರಿಪೋರ್ಟ್ನ ಸೆನ್ಸ್ ಆಗಬೇಕು. ರೈಟ್? ಸೊ ಇದರಲ್ಲಿ ಏನಿದೆ ಅಂಥೇಳಿ ಅದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಬಗ್ಗೆ ಅದನ್ನು ನೋಡುವಂಥವ್ರಿಗೆ ಒಂಥರ ಕಣ್ಣು ಕುಕ್ಕೋ ರೀತಿಯಲ್ಲಿ ಇರಬೇಕು ಅಂತಲೂ ಹೇಳ್ಬೋದು ನಾವಿಲ್ಲಿ. ಇಟ್ ಶುಡ್ ಅಟ್ರ್ಯಾಕ್ಟ್ ದ ರೀಡರ್ ಟು ದ ಎಸೆನ್ಷಿಯಲ್ ಆಸ್ಪೆಕ್ಟ್ಸ್. ಮುಖ್ಯವಾಗಿರೋದು ನಾವೇನು ಹೈಲೈಟ್ ಮಾಡಿರ್ತೀವಿ, ಯಾವುದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿರ್ತೀವಿ, ಅದರ ಕಡೆ ಅವರು ಹೆಚ್ಚು ಗಮನ ಹರಿಯೋ ಹಾಗಿರಬೇಕು. ಅಂದರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಡಿಸಿಷನ್ ತೊಗೊಳ್ಬೇಕಾದಾಗ ಅವ್ರಿಗೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ಹೇಳ್ತಾ ಇದ್ದಾರೆ ರಿಪೋರ್ಟಲ್ಲಿ, ಅದು ಈಸಿಯಾಗಿ ಅವ್ರಿಗೆ ಅಪೀಲ್ ಆಗಬೇಕು. ಸೊ ಅದರಿಂದ ಅವರು ಟೈಮ್ ಪ್ರಕಾರ ಅಂದರೆ ಕ್ವಿಕ್ ಡಿಸಿಷನ್ ತೊಗೊಳ್ಳಿಕ್ಕೆ ಅವಕಾಶವಾಗುತ್ತೆ. ರೈಟ್? 11th point, cost considerations. The cost of maintaining the reporting system should commensurate with the benefits derived therefrom. It should ensure that the worth of benefits derived from the information presented must be much more than the costs incurred on the collection and presentation of the information. 12th point, presentation. A good report should provide an eye appeal in the sense that it should attract the reader to the essential aspects. ರೆಕಮೆಂಡೇಷನ್ಸ್ ಅಂದರೆ ಏನು? ಶಿಫಾರಸು. ಅಂದರೆ ಈ ವರದಿನಲ್ಲಿ ಅಂದರೆ ನಾವು ಏನು ಕಂಡುಹಿಡ್ದಿದ್ದೀವಿ, ಎಲ್ಲೆಲ್ಲಿ ವ್ಯತ್ಯಾಸಗಳಿದೆ ಅಂದರೆ ಡಿವಿಯೇಷನ್ ಅಂದರೆ ನಮ್ಮ ಬಡ್ಜೆಟೆಡು ಮತ್ತು ಆ್ಯಕ್ಚುಯಲ್ಗೆ ಎಲ್ಲಿ ವ್ಯತ್ಯಾಸ ಇದೆ, ಸೊ ಅದರಿಂದ ನಾವು ಕೆಲವೊಂದು ಶಿಫಾರಸುಗಳನ್ನು ಈ ವರದಿನಲ್ಲಿ ಮಾಡಿರಬೇಕು. ರೈಟ್? ಮತ್ತು ಈ ರಿಪೋರ್ಟಿಂಗ್ ಮೆಥಡ್ ಹೇಗಿರಬೇಕು ಅಂತ ಹೇಳಿದ್ರೆ ಫೀಸಿಬಲ್ ಆಗಿರಬೇಕು. ಅಂದರೆ ನೀಡ್ ಆಫ್ ದಿ ಅವರ್,
ಅಂದರೆ ಆ ಟೈಮ್ ಪ್ರಕಾರ ಆವಾಗ ಅವಶ್ಯಕತೆ ಇರೋ ರೀತಿಯಲ್ಲಿ, ಅಂದರೆ ಅದು ಹ್ಯಾಂಡ್ ರಿಟನ್ ಆಗಿರ್ಬೋದು, ಅಥವಾ ನೀವು ಕೊಡುವಂಥ ವರದಿ ಓರಲ್ ಆಗು ಇರ್ಬೋದು, ಗ್ರಾಫ್ ಮೂಲಕ ಆಗಿರ್ಬೋದು. ಅಂದರೆ ಆ ಟೈಮ್ಗೆ ಕರೆಕ್ಟಾಗಿ ಅವ್ರಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಬೇಕಾಗೋ ರೀತಿಯಲ್ಲಿ ಮಾಹಿತಿಯನ್ನು ನೀಡಬೇಕಾಗುತ್ತೆ. ರೈಟ್. ಸೊ ಪಾಯಿಂಟ್ ನಂಬರ್ 13, recommendations. A good report should contain suggestive recommendations on its findings and deviations. Method of reporting. A good report should be presented in proper and feasible form depending upon the need of the hour. Written, oral or graphical. ಅಂದರೆ ಆ ಸಂದರ್ಭಕ್ಕೆ ಬೇಕಾಗೋ ರೀತಿಯಲ್ಲಿ ಅದು ರಿಟರ್ನ್ ಆಗಿರ್ಬೋದು, ಓರಲ್ ಆಗಿರ್ಬೋದು, ಅಥವಾ ಗ್ರಾಫಿಕಲ್ಲು ಆಗಿರ್ಬೋದು. ಅಟ್ ಟೈಮ್ಸ್ ಇಟ್ ಮೇ ಯೂಸ್ ಆಲ್ ದ 3 forms ಟು ಮೇಕ್ ದ ಟಾರ್ಗೆಟ್ ರೀಡರ್ಸ್ ಅಂಡರ್ಸ್ಟ್ಯಾಂಡ್ ದಿ ಕಂಟೆಂಟ್ಸ್ ಆಫ್ ದಿ ರಿಪೋರ್ಟ್ ಕ್ಲಿಯರ್ಲಿ. ಕೆಲವೊಮ್ಮೆ ನಾವು ರಿಟರ್ನು, ಓರಲ್ಲು, ಗ್ರಾಫಿಕಲ್ಲು, ಡಯಾಗ್ರಾಮ್ಸ್ ಎಲ್ಲನೂ ಯೂಸ್ ಮಾಡಿರ್ತಾರೆ. ರೈಟ್. ಸೊ ಇಟ್ ಡಿಪೆಂಡ್ಸ್. Consistency. Consistency envisages the presentation of the same type of information. Consistency ಅಂದರೆ ಏನು? ಸ್ಥಿರತೆ. ರೈಟ್. ಸೊ ಅಂತ ಹೇಳಿದ್ರೆ ಈಗ ಲಾಸ್ಟ್ ಇಯರ್ ನಾವು ಏನು ಹೇಳಿದ್ವೋ ಅದನ್ನೇ ನಾವು ಇವಾಗಲೂ ಹೇಳ್ತೀವಿ. ಅಂದರೆ ಲಾಸ್ಟ್ ಇಯರ್ ರಿಪೋರ್ಟಲ್ಲಿ ನಾವು ಅದು ಇವಾಗ ಸೇಲ್ಸ್ ತೊಗೊಳ್ಳಿ, ಮೇ ತಿಂಗಳದು, ಏಪ್ರಿಲ್ ತಿಂಗಳದು ಹಂಗೆ ತೊಗೊಂಡಾಗ, ಸೊ ಲಾಸ್ಟ್ ಮಂತಲ್ಲೂ ನಾವು ಅದನ್ನೇ ಹೇಳಿದ್ದೀವಿ, ಈ ತಿಂಗಳಲ್ಲೂ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಆದರೆ ಲಾಸ್ಟ್ ಮಂತಲ್ಲಿ ಆ ತಿಂಗಳದು ನಡೆದಂಥ ಡೇಟಾಸ್ ಹಾಕಿದ್ವಿ, ಈ ತಿಂಗಳಲ್ಲಿ ಈ ತಿಂಗಳದು ಡೇಟಾಸ್ ಹಾಕ್ತೀವಿ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಫಾರ್ ದ ಮಂತ್ ಆಫ್ ಏಪ್ರಿಲ್ ಅಂದ್ಕೊಳ್ಳಿ, ಏಪ್ರಿಲ್ 2021. ಸೊ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ಮ್ಯಾಂಗ್ಳೂರ್ ಎಷ್ಟು ಸೇಲ್ಸ್ ಆಗಿದೆ, ಧಾರವಾಡ ಎಷ್ಟಾಗಿದೆ, ದಾವಣಗೆರೆ ಎಷ್ಟಾಗಿದೆ, ಮೈಸೂರು ಎಷ್ಟಾಗಿದೆ, ಬ್ಯಾಂಗ್ಳೂರು ಎಷ್ಟಾಗಿದೆ, ಬ್ಯಾಂಗ್ಳೂರು ರೂರಲ್ ಎಷ್ಟಾಗಿದೆ ಅಂತ ಮೆನ್ಷನ್ ಮಾಡಿದ್ವಿ. ಸೊ ಅದೇ ಥರ ಸೇಮ್ ಡೇಟಾನೇ ಮೇನಲ್ಲಿ ಅದೇ ಇನ್ಫಾರ್ಮೇಷನ್ನೇ ಕೊಡ್ತಾ ಇದ್ದೀವಿ. ಆದರೆ ಅವಾಗ ಸೇಲ್ಸ್ ಅಮೌಂಟ್ ಏನಿದೆ, ಇವಾಗ ಸೇಲ್ಸ್ ಅಮೌಂಟ್ ಏನಿದೆ ಚೇಂಜ್ ಆಗಿರುತ್ತೆ. ರೈಟ್. ಅಷ್ಟೇ ಪರ್ಟಿಕ್ಯುಲರಾಗಿ ಪರ್ಫೆಕ್ಟಾಗಿ ಅಷ್ಟೇ ಸೇಲ್ಸ್ ಆಗಿರೋ ಚಾನ್ಸಸ್ಸು ಯಾವಾಗಲೂ ಕಡಿಮೆ ಇರುತ್ತೆ. ಅಂದರೆ ನಾವು ಯೂನಿಫಾರ್ಮಿಟಿಯನ್ನು, ಕನ್ಸಿಸ್ಟೆನ್ಸಿ ಸ್ಥಿರತೆಯನ್ನು ನಾವು ಕಾಪಾಡ್ಕೊಂಬರ್ಬೇಕಾಗತ್ತೆ. ಕಂಟಿನ್ಯೂಯಸ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಕಂಟಿನ್ಯೂಯಸ್ ಆಗಿ ಮಾಹಿತಿಯನ್ನು ಕೊಡ್ತಾ ಇರಬೇಕು. ರೈಟ್. ಅಂದರೆ ಅದು ಯಾವ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಆದರೂ ಆಗಿರಲಿ ಪರವಾಗಿಲ್ಲ, ಅವರು ಡಿಸಿಷನ್ಸ್ಗಳನ್ನು ತಗೊಳ್ಳಿಕ್ಕೆ ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಇವಾಗ ಸೂಪರ್ವೈಸರ್ ಅಂದ್ಕೊಳ್ಳಿ, ದೇ ಮೇ ಟೇಕ್ ಡಿಸಿಷನ್ಸ್ ಎವ್ರಿ ಡೇ, ಸೊ ಯು ನೀಡ್ ಟು ಪ್ರೊವೈಡ್ ದೆಮ್ information. Right? Point number 15, consistency. Consistency envisages the presentation of the same type of information as between different reporting periods. Uniform procedure should be followed over a period of time. Continuous flow of information. It should provide for continuous and systematic flow of information from the right level of authority to the level of authority where the decisions are to be taken. Right? So in this session we have studied or learned about the essentials or requisites of a good management reporting system. So ಒಂದು ಒಳ್ಳೆಯ ನಿರ್ವಹಣಾ ವರದಿಯ ವ್ಯವಸ್ಥೆಗೆ ಇರಬೇಕಾದಂಥ ಅವಶ್ಯಕತೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಟೋಟಲ್ ಆಗಿ 16 ಪಾಯಿಂಟ್ಸ್ ಇದೆ. ಸೊ ವಿ ವಿಲ್ ಜಸ್ಟ್ ರಿಕ್ಯಾಪ್ ದೀಸ್ ಪಾಯಿಂಟ್ಸ್. ಪ್ರಾಪರ್ ಫಾರ್ಮ್, ಕಂಟೆಂಟ್ಸ್, ಸಿಂಪ್ಲಿಸಿಟಿ, ಬ್ರೆವಿಟಿ, promptness or timeliness, the principle of exception, accuracy, flexibility, comparability, relevant information, cost considerations, presentation, recommendations, method of reporting, consistency and continuous flow of information. Students, you can expect this question for 2 marks, 6 marks. So normally we are not getting any questions for theory in 14 marks. Hope the session was useful to you all. Thank you.